ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನನ್ಯ ಅಮರ್. ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಚಾನೆಲ್ ಏನಿದೆ ಅನನ್ಯ ಅಮರ್ ಇಸ್ ಹಿಟ್ಟಿಂಗ್ 70,000 ಸಬ್ಸ್ಕ್ರೈಬರ್ಸ್. 2.5 years ಆಯಿತು ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಆಲ್ಮೋಸ್ಟ್ 3 years 3 years ಆಯಿತು ಅನ್ಸುತ್ತೆ. ಹೌದು, 3 years ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ಯೆಸ್ಟರ್ಡೇ. ಅದಕ್ಕೆ ನಂಗೆ 3 years ಅನ್ನೋ ಒಂದು ಡೌಟ್ ಕ್ರಿಯೇಟ್ ಆಗ್ತಾಯಿದೆ. 3 ವರ್ಷದಿಂದ ನನಗೆ ನಂಬೋಕ್ಕಾಗ್ತಿಲ್ಲ ಕನ್ಸಿಸ್ಟೆಂಟ್ ಆಗಿ ನಾನು ವೀಡಿಯೋಸ್ ಹಾಕ್ಕೊಂಡು ಬಂದು ಐ ಬೀನ್ ಸಮ್ ಹೌ ಆ್ಯಕ್ಟಿವ್ ಆನ್ ಯೂಟ್ಯೂಬ್. ಬಟ್ ನನಗನ್ಸುತ್ತೆ ಐ ಕ್ಯಾನ್ ಸ್ಟಿಲ್ ಡೂ ಲಾಟ್ ಮೋರ್ ಆ್ಯಂಡ್ ಅದೆಲ್ಲ ನನ್ನ ತಲೆಯಲ್ಲಿದೆ ಆ್ಯಂಡ್ ನಾನು ಅದ್ರ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ 2024 ಐಮ್ ಪ್ಲ್ಯಾನಿಂಗ್ ಟು ಡೂ ಡಿಫ್ರೆಂಟ್ ಕೈಂಡ್ ಆಫ್ ವೀಡಿಯೋಸ್. ಈ ಥರ ನಾನು ತುಂಬ ಸರ್ತಿ ಅಂದ್ಕೊಂಡಿದ್ದೀನಿ. ಓಕೆ, ಫ್ರ್ಯಾಂಕ್ಲಿ ಆ್ಯಂಡ್ ಆನೆಸ್ಟ್ಲಿ ಟೆಲಿಂಗ್ ಯು ಗೈಸ್, ತುಂಬ ಸರ್ತಿ ಅಂದ್ಕೊಂಡಿದ್ದೀನಿ ನಾನು ಹೊಸ ಥರ ವಿಡಿಯೋ ಮಾಡೋಣ, ಈ ಥರ ಒಂದು ಸೆಟಪ್ ಹಾಕಿ ಶೂಟ್ ಮಾಡೋಣ, ಹಾಗೆ ಹಿಂಗೆ ಅಂತೆಲ್ಲ. ಎವ್ರಿ ಟೈಮ್ ನಾನು ಬೇರೆ ಬೇರೆ ಕಮಿಟ್ಮೆಂಟ್ಸಿಂದ ಅದು ಸಾಧ್ಯ ಆಗ್ತಿರ್ಲಿಲ್ಲ ಆ್ಯಂಡ್ ಐ ವುಡ್ ಫೇಲ್ ಟು ಪುಟ್ ಇಟ್ ಇನ್ ಟು ವರ್ಕ್ ಆರ್ ಇಲ್ಲೆಲ್ಲ ಇರ್ತಿತ್ತು. ಬಟ್ ನಾನು ಯಾವತ್ತೂ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇರಲಿಲ್ಲ. ನನಗೆ ತುಂಬ ಬೇಜಾರಾಗೋದವಾಗ ಆ್ಯಂಡ್ ನಾನು ಲಾಸ್ಟ್ ಮೂಮೆಂಟ್ ಏನೇನೋ ಅಡ್ಜಸ್ಟ್ ಮಾಡಿ ಹೆಂಗೆಂಗೋ ಶೂಟ್ ಮಾಡಿ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಿದ್ದೆ. ಈಗಲೂ ನನ್ನ ಕೆಲವು ವೀಡಿಯೋಸ್ ಎಲ್ಲ ನೋಡಿದ್ರೆ ಬೇಜಾರಾಗುತ್ತೆ, ಅಯ್ಯೋ ಈ ಥರ ಎಲ್ಲ ಅಂದ್ಕೊಂಡಿದ್ನೆಲ್ಲ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಬಟ್ ಐ ಹೋಪ್ ಸೊ 2024 ಈಸ್ ಫುಲ್ ಆಫ್ ಏನಂತಾರೆ, ನಾನು ಅಂದ್ಕೊಂಡಿದ್ದನ್ನು ಅಂದ್ಕೊಂಡು ಹಾಗೆ ಮಾಡೋ ಹಾಗಾಗಲಿ ಅಂತ. ಹಾಗಂತ ಎಲ್ಲದೂ ಹಾಗೆ ಆಗ್ತಿರ್ಲಿಲ್ಲ. ಕೆಲವುದು ನಾನು ಹೇಗೆ ಅನ್ಕೋತಿದ್ದೆ ಅದು ಹಾಗೆ ಆಗ್ತಿತ್ತು ಆ್ಯಂಡ್ ನೀವು ಅದನ್ನು ಇಷ್ಟಪಟ್ಟಿದ್ದೀರ ಕೂಡ. ಸೊ ದೇರ್ ಇಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆ್ಯಂಡ್ ಎವ್ರಿಥಿಂಗ್. ನನ್ನ ಫಸ್ಟ್ ಡೇಯಿಂದನೂ ಸಬ್ಸ್ಕ್ರೈಬ್ ಆಗಿ ಇವತ್ತುವರೆಗೂ ಇರೋರಿಗೆಲ್ರಿಗೂ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ. ಆ್ಯಂಡ್ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಎಷ್ಟೊಂದು ಜನ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬೇ ಆಗಿಲ್ಲ, ಆದರೂ ಕೂಡ ವೀಡಿಯೋಸ್ ನೋಡ್ತಾ ಇರ್ತೀರಾ. ಐ ಆಮ್ ಜಸ್ಟ್ ಟೆಲಿಂಗ್ ಯು ಗೈಸ್ ದಟ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಆಗೋದಿಲ್ಲ, ಅದು ಫ್ರೀ. ಫಸ್ಟ್ ಆಫ್ ಆಲ್ ನೀವು ನೋಡ್ತಿರೋ ಬಿಡ್ತಿರೋ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಹೋಗ್ತಾ ಹೋಗ್ತಾ ನಿಮ್ಗೆ ಇಷ್ಟ ಆಗುತ್ತೆ. ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ತುಂಬ ಇಂಪಾರ್ಟೆಂಟು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಯಾಕೆ ಅಂತ ಅಂದರೆ, ನಾನು ಈ ವಿಡಿಯೋಲಿ ಒಂದು ಸ್ಪೆಷಲ್ ಗಿವ್ ಅವೇನ ಅನೌನ್ಸ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ. ವಿತ್ ವೆರಿ ಸ್ಪೆಷಲ್ ಆ್ಯಂಡ್ ಅಮೇಝಿಂಗ್ ಬ್ರ್ಯಾಂಡ್ ಆಲ್ಸೋ ವಿತ್ ಮೀ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಅದು ಬೆನಿಫಿಟ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಈಗಲೇ ಈ ವಿಡಿಯೋ ನೋಡ್ತಾ ಇದ್ರೆ ಹಿಂಗೆ ಈ ವಿಡಿಯೋ ನೋಡ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವೆರಿ ಗುಡ್. ಬ್ರ್ಯಾಂಡ್ಸ್ ಅಂತ ಬಂದಾಗ ನಾನು ಜೆನ್ಯುನ್ ಆಗಿ ಯಾವುದನ್ನು ನಾನು ಕೂಡ ಯೂಸ್ ಮಾಡ್ತೀನಿ ಅಂಥದ್ದೇ ನಾನು ಯೂಟ್ಯೂಬಲ್ಲೂ ಕೂಡ ಪ್ರಮೋಟ್ ಮಾಡಿರೋದು. ನೀವು ನೋಡಿದ್ರೆ ನಿಮಗೆ ಅನಿಸಿರ್ಬೋದು ಪ್ರತಿ ವಿಡಿಯೋಲ್ಲೂ ಇದೇ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾಳೆ ಅಥವಾ ಇದೇ ಬ್ರ್ಯಾಂಡ್ ಬಗ್ಗೆ ಪ್ರಮೋಷನ್ ಮಾಡ್ತಾಳೆ ಅಂತ. ಬಿಕಾಸ್ ನಾನು ಒಂದು ಬ್ರ್ಯಾಂಡಿಗೆ ಸ್ಟಿಕ್ ಆದರೆ ಅದೇ ಬ್ರ್ಯಾಂಡನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಡೈಲಿ ಲೈಫಲ್ಲೂ ಕೂಡ. ಅಂಥ ಬ್ರ್ಯಾಂಡ್ಗಳಲ್ಲಿ ಒಂದು ಬ್ರ್ಯಾಂಡ್ ಝೌಕ್. ನೀವು ನೋಡಿರಬಹುದು, ನಾನು ಒಂದು ವಿಡಿಯೋ ಕೂಡ ಹಾಕಿದ್ದೆ. ನಾನು ಮೈಸೂರಿಗೆ ಹೋಗಿದ್ದಿದ್ದು. ನೀವು ನಂಬಲ್ಲ, ನಾನು ಮೈಸೂರಿಗೆ ಹೊರಡೋ ಹಿಂದಿನ ದಿನ ನನಗೆ ಆ ಬ್ಯಾಗ್ ಡೆಲಿವರ್ ಆಗಿತ್ತಿದ್ದು. ಆ್ಯಂಡ್ ದ ವೆರಿ ನೆಕ್ಸ್ಟ್ ಡೇ ಐ ಜಸ್ಟ್ ಟುಕ್ ಇಟ್ ಆ್ಯಂಡ್ ಐ ವೆಂಟ್ ಟು ಮೈಸೂರು ಫಾರ್ 1 day. ಏನೋ ಒಂದಕ್ಕೆ ನಾವು ರಜಾ ಮಜಾಗೆ ಹೋಗಿದ್ದಿದ್ದು ನಟನ ರಂಗ ಶಾಲೆಗೆ. ಆ್ಯಂಡ್ ನಾನು ಆ ಬ್ಯಾಗಲ್ಲಿ ಎಲ್ಲ ತುಂಬ್ಕೊಂಡು ಹೋಗಿದ್ದೆ, ಲಿಟ್ರಲಿ ಎಲ್ಲ ತುಂಬ್ಕೊಂಡು ಹೋಗಿದ್ದೆ. ಆ್ಯಂಡ್ ದಟ್ ಬ್ಯಾಗ್ ಸ್ಟಿಲ್ ನಾನು ಇವತ್ತು ಕೂಡ ಆ ಬ್ಯಾಗನ್ನು ನಾನು ಎನಿ ಕುರ್ತಾ ಆ ಥರ ಅಥವಾ ಇಂಡೋ ವೆಸ್ಟರ್ನ್ ಸ್ಟೈಲ್ ಮಾಡಿದ ತಕ್ಷಣ ಅದನ್ನೇ ಫಸ್ಟು ಕೈಗೆ ಎತ್ಕೊಳ್ಳೋದು. ಐ ಹ್ಯಾವ್ chosen an amazing and ನಿಮಗೆ ಗೊತ್ತು ಐ ಆಮ್ ಅ ಟೋಟ್ ಬ್ಯಾಗ್ ಪರ್ಸನ್ ಅಂತ. ಹಾಗಾಗಿ ಇಟ್ಸ್ ಅ ಡೈಲಿ ಬೇಸಿಕ್ ಬಟ್ ಅಮೇಝಿಂಗ್ ಟೋಟ್ ಬ್ಯಾಗ್. ಆ್ಯಂಡ್ ಒಂದು ನಿಮಿಷ, ನಾನು ಇದನ್ನು ಚೂಸ್ ಮಾಡೋದಕ್ಕೆ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಇಸ್ ಆಲ್ಸೋ ದ ಡಿಸೈನ್. ಅಲ್ಲಿ ಡಿಸೈನ್ಸ್ಗೆ ಡಿಫ್ರೆಂಟ್ ನೇಮ್ಸ್ ಕೊಟ್ಟಿದ್ದಾರೆ. ನನಗಂತೂ ಅದು ತುಂಬ ಇಷ್ಟ ಆಯಿತು, ಅಟ್ರಾಕ್ಟಿವ್ ಆಗಿತ್ತು, ಇಂಪ್ರೆಸಿವ್ ಆಗಿತ್ತು. ದಿಸ್ ಡಿಸೈನ್ ನೇಮ್ ವಾಸ್ ಮೈಸೂರ್ ಮೊಸಾಕ್. ಸೊ ಐ ವಾಸ್ ಲೈಕ್ ನಾನು ಎಷ್ಟೊಂದು ನೋಡ್ತಾ ಇದ್ದೆ, ಕನ್ಫ್ಯೂಸ್ ಆಗ್ತಿತ್ತು. ಬಟ್ ಹೆಸರು ನೋಡಿದ ತಕ್ಷಣ ಐ ಚೂಸ್ ದಿಸ್. ವಾಟ್ ಆನ್ ಅಮೇಝಿಂಗ್ ಬ್ಯಾಗ್. ನಾನು ಆ್ಯಕ್ಚುಲಿ ಇದನ್ನು ಮುಂಚೆನೂ ಯೂಸ್ ಮಾಡಿದ್ದೆ. ದೆನ್ ದೇ ಸ್ಟಾರ್ಟೆಡ್ ದಿಸ್ ಟೋಟ್ ಬ್ಯಾಗ್ ಥಿಂಗ್ ಆ್ಯಂಡ್ ವೆನ್ ಐ ಸಾ ದಟ್ ಆನ್ ದ ವೆಬ್ಸೈಟ್ ನನಗೆ ಸಕ್ಕತ್ ಇಷ್ಟ ಆಗಿ ನಾನು ಮತ್ತೆ ಆರ್ಡರ್ ಮಾಡಿದ್ದು. ಇವಾಗ ಟ್ವಿಸ್ಟ್ ಹೇಳ್ತೀನಿ. ಟ್ವಿಸ್ಟ್ ಏನು ಗೊತ್ತಾ, ನಿಮಗೂ ಕೂಡ ಈ ಬ್ಯಾಗ್ ಸಿಗಬಹುದು. ನಾನು ಹೇಳಿದ್ದೆ ನಿಮಗೆ ಗಿವ್ ಅವೇ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಎಸ್, ದ ಗಿವ್ ಅವೇ ಈಸ್ ವಿತ್ ಝೌಕ್. ಸೊ ನಿಮಗೂ ಕೂಡ ಈ ಬ್ಯಾಗ್ ಸಿಗುತ್ತೆ. ಆ್ಯಂಡ್ ನೀವು ಈ ಗಿವ್ ಅವೇಲಿ ಗೆಲ್ಲಬೇಕು, ಈ ಬ್ಯಾಗನ್ನು ಗೆಲ್ಲಬೇಕಂದ್ರೆ ನಿಮಗೆ 3 ಸಿಂಪಲ್ ಸ್ಟೆಪ್ಸ್ ಹೇಳ್ತೀನಿ.
ಮೊದಲನೇದಾಗಿ ತಿಳ್ಕೊಳ್ಳಿ, ಝೌಕ್ ಬ್ಯಾಗ್ಸ್ ಆರ್ 100% ವೀಗನ್. ಇದು ಕಾಂಟೆಂಪ್ರರಿ ಹಾಗೆ ಟ್ರೆಡಿಷನಲ್ ಸ್ಟೈಲ್ನ ಒಟ್ಟಿಗೆ ತರುತ್ತೆ. ಕ್ರುವೆಲ್ಟಿ ಫ್ರೀ ಅಪ್ರೋಚ್ ಇದೆ ಆ್ಯಂಡ್ ಇಟ್ ಬ್ರಿಂಗ್ಸ್ ವೈಬ್ರೆಂಟ್ ಇಂಡಿಯನ್ ಕಲ್ಚರ್ ಟು ದ ಮಾಡರ್ನ್ ವರ್ಲ್ಡ್. ಕಮಿಂಗ್ ಟು ದ ಬ್ಯಾಗ್, ವೆರಿ ಸಿಂಪಲ್, ಕ್ಲಾಸಿಕ್. ಒಳಗಡೆ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ, ಲೈಕ್ ಸಿಕ್ಕಾಪಟ್ಟೆ ಸ್ಪೇಸ್. ಆ್ಯಂಡ್ ಡೈಲಿ ನೀವು ಆಫೀಸ್ಗೆ ಹೋಗೋರಂತೂ ಯು ಕ್ಯಾನ್ ಜಸ್ಟ್ ಬ್ಲೈಂಡ್ಲಿ ಚೂಸ್ ದಿಸ್ ಆ್ಯಂಡ್ ಟೇಕ್ ದಿಸ್ ಎವ್ರಿ ಡೇ. ಒಳಗಡೆ ಜಿಪ್ ಇದೆ ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ಸೋ ಸ್ಪೇಷಿಯಸ್. ಫಸ್ಟ್ ಸ್ಟೆಪ್ ಏನಂತಂದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಅದಕ್ಕೆ ನಿಮ್ಗೆ ಆವಾಗಲೇ ಹೇಳಿದ್ದು, ಈಗಲೇ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಒಳ್ಳೇದಾಗುತ್ತೆ ಅಂತ. ಸೊ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ಟೆಪ್ 2, ಝೌಕ್ ಅವರ ಒಂದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಇನ್ನೂ ಹೆಚ್ಚು ಫ್ರೆಂಡ್ಸನ್ನು ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೋ ಇಲ್ವೋ ಅನ್ನೋದನ್ನು ನಾನು ಚೆಕ್ ಮಾಡಬಹುದು. ಆ್ಯಂಡ್ ನೀವು ನಾನು ನಂಬ್ತೀನೋ ಇಲ್ವೋ ಅಂತ ನಿಮಗೇನಾದರೂ ಅನ್ಸಿದ್ರೆ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದನ್ನು ಹಾಗೆ ಝೌಕ್ ಅವರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅನ್ನೋದನ್ನು ಸ್ಕ್ರೀನ್ಶಾಟ್ ಮೂಲಕ ನನಗೆ ತಿಳಿಸಿ. ಆ ಸ್ಕ್ರೀನ್ಶಾಟ್ನ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಆ್ಯಂಡ್ ಐ ಚೆಕ್ ಆಲ್ ಮೈ DMs, ಟ್ರಸ್ಟ್ ಮೀ. ಬಿಕಾಸ್ ನಾನು 3 ವಿನ್ನರ್ಸ್ನ ಸೆಲೆಕ್ಟ್ ಮಾಡಬೇಕು, ನಾನೇ ಚೂಸ್ ಮಾಡಬೇಕಾಗುತ್ತೆ. ಬಟ್ ನಾಟ್ ದ ಲೀಸ್ಟ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಾನು 3 ಜನ ವಿನ್ನರ್ಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ಝೌಕ್ ಅವ್ರಿಗೆ ಆ ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ. ಅವರು ಸೀದಾ ನನ್ನಿಂದ ಅಡ್ರೆಸ್ನ ಕಲೆಕ್ಟ್ ಮಾಡಿ ನಿಮ್ಮ ಮನೆಗೆ ಈ ಬ್ಯಾಗನ್ನು ಡೆಲಿವರ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮಗೆ ನಿಮ್ಮ ಬ್ಯಾಗ್ ಬಂದು ತಲುಪಬಹುದು. ಸೊ DM ಮಾಡಿದಾಗ ನೀವು ನಿಮ್ಮ ಅಡ್ರೆಸ್ ಆ್ಯಂಡ್ ಫೋನ್ ನಂಬರ್ನ ಕಳಿಸೋದನ್ನ ಮರಿಬೇಡಿ. ಸೊ ಹೇಗಿದೆ ಗಿವ್ ಅವೇ? ವೆರಿ ಸಿಂಪಲ್ ಸ್ಟೆಪ್. ಇದಕ್ಕೇನು ದುಡ್ಡು ಖರ್ಚಾಗೋದಿಲ್ಲ ನಿಮಗೆ. ಜಸ್ಟ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸಾಕು, ನಿಮ್ಮ ಲಕ್ ಎಲ್ಲ ಮ್ಯಾಟರ್ ಆಗುತ್ತೆ ಸ್ವಲ್ಪ. ಸೊ 3 ಜನ ಲಕ್ಕಿ ವಿನ್ನರ್ಸ್ಗೆ ಝೌಕ್ ಅವ್ರ ಕಡೆಯಿಂದ ಯು ವಿಲ್ ಗೆಟ್ ಎನ್ ಅಮೇಝಿಂಗ್ ಟೋಟ್ ಬ್ಯಾಗ್ ವಿಚ್ ಐ ಆಲ್ಸೋ actually use in my daily life. ಅವ್ರ ಹತ್ರ ಇರೋ ವೈಡ್ ರೇಂಜ್ ಆ್ಯಂಡ್ ವೆರೈಟಿ ಆಫ್ ಬ್ಯಾಗ್ಸ್ ಏನಿದೆ ಅಲ್ವಾ, ತಲೆ ಕೆಡುತ್ತೆ, ಹುಚ್ಚಿಡಿಯುತ್ತೆ. ನನಗೆ ಎಷ್ಟು ಹುಚ್ಚಿಡಿಯುತ್ತೆ ಅಂದರೆ, ಐ ಗಾಟ್ another one also. This is a very cute sling bag. ಈ ಸ್ಲಿಂಗ್ ಬ್ಯಾಗು ಏನು ಗೊತ್ತಾ, ನೋಡೋಕೆ ಹಿಂಗಿದೆ ಅಷ್ಟೇ, ಬಟ್ ಎಷ್ಟು ಸ್ಪೇಷಿಯಸ್ ಅಂದರೆ ಐ ಕುಡ್ ಫಿಟ್ ಮೈ ಸ್ಮಾಲ್ ವಾಟರ್ ಬಾಟಲ್, ಮೈ ವಾಲೆಟ್, ಮೈ ಶೇಡ್ಸ್, ಲಿಪ್ಸ್ಟಿಕ್, ಅದು ಎವ್ರಿಥಿಂಗ್ ವಾಸ್ ಇನ್ಸೈಡ್ ದಿಸ್. ನಿನ್ನೆ ತೊಗೊಂಡು ಹೋಗಿದ್ದೆ ನಾನು ಹೊರಗಡೆ. ಇಲ್ಲೂ ಹಿಂಗಡೆ ಒಂದು ಎಕ್ಸ್ಟ್ರಾ ಜಿಪ್ ಇದೆ. ಸೊ I just love this sling bag, you guys. ಅವರ ಒಂದು ಫುಟ್ವೇರ್ ಕಲೆಕ್ಷನ್ ಕೂಡ ಇದೆ. ಪ್ಲೀಸ್ ಚೆಕ್ ಇಟ್ ಆನ್ ದೇರ್ ವೆಬ್ಸೈಟ್. ಇನ್ನೊಂದು 2023 ಮುಗಿತಾ ಬಂದಿದೆ. ಇನ್ನೊಂದು 14 ದಿನ ಇರಬಹುದು. ನಿಜವಾಗ್ಲೂ ನಾವೆಲ್ಲರೂ, ನನಗನ್ಸುತ್ತೆ ನಾವಿನ್ನೂ 2019 ಎಲ್ಲೋ ಇದ್ದೀವಿ. ನಮ್ಮ ತಲೆಯಲ್ಲಿ ಮನಸ್ಸಲ್ಲಿ ಎಲ್ಲ ಈ ಕೋವಿಡ್ ಆದ ನಂತರ 2-3 ವರ್ಷ ಹೇಗೆ ಕಳೆದಿದೆ ಅನ್ನೋದೇ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನನಗಂತೂ ಎಸ್ಪೆಷಲಿ ಗೊತ್ತಿಲ್ಲ. ಪ್ರತಿ ಸರ್ತಿ ನಾನು ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ನನ್ನ ಮನಸ್ಸಲ್ಲಿ ಒಂದು ಭಯ ಇರುತ್ತೆ, ಒಂದು ಸಂತೋಷ ಇರುತ್ತೆ. ಸಂತೋಷ ಅಂದರೆ ಓಕೆ, ನಾನು ಕಷ್ಟನೋ ಸುಖನೋ ಕಷ್ಟಪಟ್ಟೋ ಹೇಗೋ ಮಾಡಿ ಒಂದು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ, ಅದಕ್ಕೆ ಅದು ಇದು ಎಲ್ಲ ಎಡಿಟ್ಸ್ ಅದು ತುಂಬ ಇರುತ್ತೆ, ಬ್ಯಾಕ್ಗ್ರೌಂಡ್ ವರ್ಕ್ ಅದನ್ನೆಲ್ಲ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಈಗ ಹೆಂಗಪ್ಪ ಬರುತ್ತೆ ರೆಸ್ಪಾನ್ಸ್ ಇವರಿಂದ ಅನ್ನೋ ಒಂದು ಭಯ ಇರುತ್ತೆ. 1K ವ್ಯೂಸು ಇದೆ, 14K ವ್ಯೂಸು ಇದೆ, 40K ವ್ಯೂಸು ಇದೆ, 100K ವ್ಯೂಸು ಇರುತ್ತೆ. 1 ವ್ಯೂ ಬಂದ್ರೂ ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಬಟ್ ಐ ಮೇಕ್ ಶ್ಯೂರ್ ದ್ಯಾಟ್ ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಅಂತ. ದಟ್ಸ್ ಮೈ ಒನ್ ಆಫ್ ದ ಬಿಗ್ಗೆಸ್ಟ್ ರೆಸಲ್ಯೂಷನ್ 2024ಗೆ. ರೆಸಲ್ಯೂಷನ್ಸ್ ಎಲ್ಲ ವರ್ಕ್ ಆಗಲ್ಲ ಅನ್ನೋದೊಂದಿದೆ, ಅದು ನಿಜ. ಬಟ್ ಲೆಟ್ಸ್ ಸಿ ದಟ್ ನಾವು 2024ಗೆ ಮಾಡೋಣ ಅದನ್ನು ಅಂತ. ಸಾಕಷ್ಟು ವೀಡಿಯೋಸ್ ಆಗಿದೆ, ಟ್ರಸ್ಟ್ ಮೀ. ಲಾಸ್ಟ್ 6 ಮಂತ್ಸಿಂದ ಅಂತೂ ನಾನು ಪ್ರತಿ ತಿಂಗಳು ಮಿನಿಮಮ್ 5 ವೀಡಿಯೋಸ್ ಹಾಕಿದ್ದೀನಿ. ಅಷ್ಟು ಹಾಲ್ ವೀಡಿಯೋಸ್ ಮಾಡಿದೆ ಆ್ಯಂಡ್ ಆಲ್ಸೋ ನಾನು ಸ್ಟೋರ್ ವಿಸಿಟ್ ವೀಡಿಯೋಸ್ ಮಾಡಿದ್ದೆ. ಎವ್ರಿಥಿಂಗ್ ವಾಸ್ ವೆರಿ ಸ್ಪೆಷಲ್ ಟು ಮೀ. ಈವರೆಗೂ ಬ್ಯಾಂಗ್ಳೂರ್ ಫ್ಯಾಷನ್ ವೀಕ್ದು ವಿಡಿಯೋ ಮಾಡಿದ್ದೆ. ದುಬೈಗೆ ಹೋಗಿದ್ವಿ ನಾವು, ಅವರ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್, ಅದರ ವೀಡಿಯೋಸ್ ಕೂಡ ಇದೆ. ಐ ಗೆಸ್ 3 ಪಾರ್ಟಲ್ಲಿ ನಾನು ಶೂಟ್ ಮಾಡಿದ್ದೆ. ಒಂದು ಇವಾಗ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಅನ್ಕೋತೀನಿ ನಾನು, ಗೊತ್ತಿಲ್ಲ ನನಗೆ ಇದಕ್ಕೆ ಮುಂಚೆ ಇದೆಯೋ ಇದಾದ್ಮೇಲೆ ಇದೆಯಾ ಅಂತ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜಸ್ಟ್ ಟು ಮೇಕ್ ಅ ರೆಕಾರ್ಡ್ ಆಫ್ ದಿಸ್ ಇಯರ್ ನಿಮ್ಮ ಜೊತೆ ಅಂತ. ಇಟ್ಸ್ ಅ ಸ್ಮಾಲ್ ರೀಕ್ಯಾಪ್. ನಾನು ಈ ವರ್ಷ ಸಾಕಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ಈ ಇಯರೇ ಹೈಯೆಸ್ಟ್ ನಂಬರ್ ಆಫ್ ವೀಡಿಯೋಸ್ನ ನಾನು ಪೋಸ್ಟ್ ಮಾಡಿರೋದು. ನೀವು ಹೊಸ ಸಬ್ಸ್ಕ್ರೈಬರ್ ಅಂದರೆ ಪ್ಲೀಸ್ ಡೂ ವಾಚ್ ದ ವೀಡಿಯೋಸ್. ಐ ಆಮ್ ಶ್ಯೂರ್ ನಿಮಗೆ ಸಮ್ವೇರ್ ಆರ್ ದಿ ಅದರ್ ಎಲ್ಲೋ ಒಂದು ಕಡೆ 1% ಆ ವಿಡಿಯೋ ಯಾವುದೋ ಒಂದು ಭಾಗದಲ್ಲಿ ಇಷ್ಟ ಆಗಿರುತ್ತೆ ಅಂತ. 2023 ಅಲ್ಲಿ ಇನ್ನೊಂದು ಸ್ಪೆಷಲ್ ರೀಸನ್ ಯೂಟ್ಯೂಬ್ಗೆ ಅಂತಂದರೆ ಅದು ನೀವು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೊರಗಡೆ ನೀವೆಲ್ಲರೂ ನೋಡಿದಾಗ, ನಾನು ಸಿಕ್ಕಾಗ ನೀವು ನನ್ನನ್ನು ಬಂದು ಮಾತಾಡಿಸಿ
ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಹೇಳ್ತೀರಾ, ನಾವೆಲ್ಲ ವೀಡಿಯೋಸು ನೋಡಿದ್ದೀವಿ ಅಂತ ಹೇಳ್ತೀರಾ. ನಾನು ಬೇರೆ ಯೂಟ್ಯೂಬ್ ಚಾನಲ್ಗೆ ವರ್ಕ್ ಮಾಡಿರೋ ವೀಡಿಯೋಸ್ನು ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ, ಇಷ್ಟಪಟ್ಟಿದ್ದೀರಾ. ನೀವು ಯೂಟ್ಯೂಬ್ ಫಾಲೋ ಮಾಡ್ತೀರಾ, ನನ್ನ ವ್ಲಾಗ್ಸ್ನ ನೋಡ್ತೀರಾ ಅಂತ ಹೇಳ್ತೀರಾ ಗೊತ್ತಾ. ನನಗೆ ಆವಾಗ ಆಗೋ ಖುಷಿನ ನಾನು ಎಕ್ಸ್ಪ್ಲೇನ್ ಕೂಡ ಮಾಡೋದಕ್ಕಾಗೋದಿಲ್ಲ ನಿಮಗೆ. ಇಟ್ಸ್ ಲೈಕ್ ವೆರಿ ವೆರಿ ಸ್ಪೆಷಲ್ ಫೀಲಿಂಗ್ ಟು ಮೀ. ಸ್ವಲ್ಪ ಎಮೋಷ್ನಲ್ ಆಗ್ತಾ ಇದ್ದೀನಿ. ಐ ಥಿಂಕ್ ಸೊ ನಾನು ಅಳಲ್ಲ ಅಂತ ಈ ವಿಡಿಯೋಲಿ. ಐ ಡೋಂಟ್ ವಾಂಟ್ ಟು ಕ್ರೈ. ಪ್ಲಸ್ ಒಂದು ಚಿಕ್ಕ ಗಿವ್ ಅವೇ ವಿಡಿಯೋ ಫಾರ್ ಯು ಆಲ್, ಫಾರ್ ಮೇಕಿಂಗ್ ಮೀ ಫೀಲ್ ಸ್ಪೆಷಲ್. ಇಲ್ಲಿವರೆಗೂ ಶುರುವಾದಾಗಿಂದ ಇಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ಪ್ರೀತಿಸ್ತಾ ಇರಿ. ನಾನು ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿಸ್ತೀನಿ. ಈಗ ಗೊತ್ತಲ್ಲ, ಗಿವ್ ಅವೇ ಅನೌನ್ಸ್ ಮಾಡಿದ್ದೀನಿ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ ಸ್ಪೆಷಲ್ ಗಿವ್ ಅವೇ ಇದು. ಈ ಗಿವ್ ಅವೇಲಿ ನೀವು ಪಾರ್ಟಿಸಿಪೇಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೀನ್ಶಾಟ್ಸ್ನ ಕಳಿಸೋದು ಮರಿಬೇಡಿ. ಐ ಕಾಂಟ್ ವೇಟ್ ಯಾವಾಗ ನಿಮ್ಗೆ ಈ ಬ್ಯಾಗ್ಸ್ ಎಲ್ಲ ತಲುಪುತ್ತೆ ಅಂತ. ಐ ಬಿ ವೇಟಿಂಗ್ ಟು ಸೆಲೆಕ್ಟ್ ದ 3 ಲಕ್ಕಿ ವಿನ್ನರ್ಸ್. ಥ್ಯಾಂಕ್ ಯು ಸೋ ಮಚ್. ಏನು ಹೇಳಿದ್ರೂ ಕಡಿಮೆನೇ ಸಮಟೈಮ್ಸ್. ಸೊ ಈ ವಿಡಿಯೋ ಎಷ್ಟು ದೊಡ್ಡದಾಗಿದೆ ನನಗೆ ಗೊತ್ತಿಲ್ಲ. ಬಟ್ ಯಾ, ನಾನು ಮುಂದಿನ ವಿಡಿಯೋಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಗೊತ್ತಲ್ಲ ನೀವೇನು ಮಾಡಬೇಕಂತ. ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಎಲ್ಲ ವಿಡಿಯೋಲು ಕೊನೆಯಲ್ಲಿ ಏನು ಹೇಳ್ತೀನಿ ಅಂತ. ಈಗ ನೋಡ್ಬಿಟ್ಟು ಹೇಳ್ಬೇಡಿ. ಸ್ಟೇ ಲಾಯಲ್, ಬಿ ಹಂಬಲ್ ಆ್ಯಂಡ್ ಗಿವ್ ಓನ್ಲಿ